ಫೆಮಿನಿಸ್ಟ್ ಸೋಷಿಯಾಲಜಿಸ್ಟ್ ಅಂತ ಕರಿತೀವಿ. ಮಹಿಳೆಯರ ಕುರಿತಂಥ ಮಹಿಳೆಯರ ಬಗ್ಗೆ ವಿಮೋಚನೆ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ. ಅಂದರೆ ಭಾರತದಲ್ಲಿ ಒಂದು ದೊಡ್ಡ ಪರಂಪರೆಯೇ ಇದೆ. ಸಾವಿತ್ರಿಬಾ ಫುಲೆಯವರು, ಜ್ಯೋತಿಬಾ ಫುಲೆಯವರು, ರಾಜಾರಾಮ್ ಮೋಹನ್ ರಾಯ್ ಅವರು, ಹೀಗೆ ತುಂಬ ಜನ ಮಹಿಳೆಯರ ವಿಮೋಚನೆಗಾಗಿ ಶ್ರಮಿಸಿದ್ದಾರೆ. ಆದರೆ ಪ್ರಾಕ್ಟಿಕಲ್ಲಾಗಿ, ಅಂದರೆ ಪ್ರಾಯೋಗಿಕವಾಗಿ ಸಂವಿಧಾನದಲ್ಲಿ ಮಹಿಳೆಯರ ಹಕ್ಕುಗಳನ್ನು ಹೇಗೆ ಒದಗಿಸ್ಬೇಕು. ಯಾಕಂದರೆ ಮನುಸ್ಮೃತಿ ಉದ್ದಕ್ಕೂ ಅವ್ರ ಮನುಸ್ಮೃತಿ ಅಧ್ಯಯನ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು, ಈ ಮಹಿಳೆಯರ ಅಸಮಾನತೆಯ ಬೇರುಗಳು ಅಡಗಿರುವುದು ನಮ್ಮ ಮನುಸ್ಮೃತಿಯಲ್ಲಿ ಅಡಗಿದೆ. ಹಾಗಾಗಿ ಮನುಸ್ಮೃತಿಯ ಮೌಲ್ಯಗಳನ್ನು ಅವರು ಒಂದು ಮನುಸ್ಮೃತಿ ಬಗ್ಗೆ ಒಂದು ಮಾತು ಹೇಳ್ತಾರೆ, ಅದು ಕೇವಲ ಧಾರ್ಮಿಕ ಗ್ರಂಥ ಅಲ್ಲ, ಇಟ್ ಈಸ್ ಎನ್ ಐಡಿಯಾಲಜಿ ಅಂತ. ಈಗ ಜಾತಿ ಅನ್ನೋದು ಕೇವಲ ಜಾತಿ ಅನ್ನೋದು ಒಂದು ಪದ್ಧತಿ, ಒಂದು ನಂಬಿಕೆ ಅಂತಲ್ಲ. ಜಾತಿ ಅನ್ನೋದು ಒಂದು ಸಿದ್ಧಾಂತ. ಮನುಸ್ಮೃತಿ ಅನ್ನೋದು ಇಟ್ಸ್ ನಾಟ್ ಎ ರಿಲಿಜಿಯಸ್ ಟೆಕ್ಸ್ಟ್, ಅದೊಂದು ಧಾರ್ಮಿಕ ಗ್ರಂಥ ಅಲ್ಲ, ಅದು ಒಂದು ಸಿದ್ಧಾಂತವನ್ನು ರೂಪಿಸಿದೆ. ಆ ಸಿದ್ಧಾಂತ ಏನಾಗಿದೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮೆಲ್ಲರ ದಿನನಿತ್ಯ ಜೀವನದಲ್ಲಿ ನಮ್ಗೆ ಗೊತ್ತಿದೆಯೋ ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ ನಾವು ಮನುಸ್ಮೃತಿಯನ್ನು ಅನುಸರಿಸ್ತಾ ಇರ್ತೀವಿ. ದಟ್ ವಿ ಡೋಂಟ್ ನೋ ವಿ ಆರ್ ಫಾಲೋಯಿಂಗ್ ಇಟ್. ಆದರೆ ಆ ಮನುಸ್ಮೃತಿಯನ್ನು ಅನುಸರಿಸೋದು ಅವ್ರು ಏನಕ್ಕೆ ಬೇಡ ಅಂದರು ಅಂದರೆ ಈ ಸಮಾಜ ಚೆನ್ನಾಗಿರಲಿ ಅಂತ. ಮನುಸ್ಮೃತಿಯಲ್ಲಿ ಕೆಲವು ಒಳ್ಳೆಯ ಅಂಶಗಳಿದ್ದರೂ ಹಾಗೆಯೇ ಅದರಲ್ಲಿ ಕೆಲವು ನಮ್ಮ ಸಮಾಜಕ್ಕೆ ಅನುಕೂಲಕರವಲ್ಲದ ಅಂಶಗಳಿವೆ. ಮಹಿಳೆಯರನ್ನು ಕುರಿತಂತೆ, ಜಾತಿ ಪದ್ಧತಿಯನ್ನು ಕುರಿತಂತೆ ಅಷ್ಟೇನು ಅನುಕೂಲಕರ ಅಂಶಗಳಲ್ಲ. ಆ ಅಂಶಗಳಿಂದ ಏನಾಗುತ್ತೆ ಅಂದರೆ ನಾವು ಯಾವುದು ಅನಾನುಕೂಲಕರ ಅಂಶಗಳಿದ್ದಾವೋ, ಅಸಮಾನತೆಯ ಅಂಶಗಳಿದ್ದಾವೋ ಅದನ್ನು ಅನುಸರಿಸಿದ್ರೆ ನಮಗೆ ದೇಶದ ಅಭಿವೃದ್ಧಿ ಸಾಧ್ಯ ಆಗ್ತಲ್ಲ. ಒಂದು ಸಮಾಜ ಯಾವಾಗ ಅಭಿವೃದ್ಧಿ ಹೊಂದುತ್ತೆ, ಒಂದು ದೇಶ ಯಾವಾಗ ಅಭಿವೃದ್ಧಿ ಹೊಂದುತ್ತೆ ಅಂದರೆ ಆ ದೇಶದಲ್ಲಿ ಯು ಶುಡ್ ಹ್ಯಾವ್ ಸೋಷಿಯಲ್ ಡೆಮಾಕ್ರಸಿ. ಒಂದು ಸಾಮಾಜಿಕ ಪ್ರಜಾಪ್ರಭುತ್ವ ಬೇಕು. ಹಿ ಬಿಲೀವ್ಡ್ ಇನ್ ಸೋಷಿಯಲ್ ಡೆಮಾಕ್ರಸಿ ಬಿಕಾಸ್ ನಾವು ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡಿದ್ಮೇಲೆ, ಸಂವಿಧಾನವನ್ನು ನಾವು ಒಪ್ಕೊಂಡ್ಮೇಲೆ ನಾವು ರಾಜಕೀಯ ಪ್ರಜಾಪ್ರಭುತ್ವವನ್ನು ಪಡೆದ್ವಿ. ರಾಜಕೀಯ ಪ್ರಜಾಪ್ರಭುತ್ವ ಅಂದ್ರೇನು, ಪ್ರತಿಯೊಂದು ಮತದಾನಕ್ಕೂ ಒಂದು ಮೌಲ್ಯವಿದೆ ಪ್ರತಿಯೊಬ್ಬರ ವ್ಯಕ್ತಿಯ. ಆದರೆ ಹಾಗೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಮೌಲ್ಯ ಇದೆಯಾ ಅಂದರೆ ಇಲ್ಲ. ಯಾಕಂದರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯೇ ಇದೆ. ನಾವು ಅದಕ್ಕೆ ಒಂದು ರೂಪಕವನ್ನು ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಷ್ಟು ಚೆನ್ನಾಗಿದೆ ರೂಪಕ ಅಂದರೆ, ಜಾತಿ ವ್ಯವಸ್ಥೆ ಅಂದರೆ ಅನೇಕ ಮಹಲುಗಳ ಕಟ್ಟಡ, ಬಹುಮಹಡಿ ಕಟ್ಟಡ ಅಂತ ಊಹೆ ಮಾಡ್ಕೊಳ್ಳಿ. ಆದರೆ ಆ ಕಟ್ಟಡಕ್ಕೆ ಮೆಟ್ಲುಗಳಿಲ್ಲ. ಯಾರ್ಯಾರು ಎಲ್ಲೆಲ್ಲಿರ್ತಾರೋ ಅಲ್ಲಲ್ಲೇ ಇರಬೇಕು, ಅಥವಾ ಒಂದೇ ಸಾರಿ ನೇರವಾಗಿ ಧುಮುಕಿದ್ರೆ ಪಾತಾಳಕ್ಕೆ ಹೋಗಬೇಕು. ಹಾಗಾಗಿ ಇಂಥ ಒಂದು ಪದ್ಧತಿಯನ್ನು ಹೋಗಲಾಡಿಸ್ಬೇಕಂದ್ರೆ ಮನುಸ್ಮೃತಿಯಲ್ಲಿರುವ ಹಾನಿಕಾರಕ ಅಂಶಗಳನ್ನು ತೆಗಿಬೇಕು ಅಥವಾ ಅದನ್ನು ಬದಲಾಯಿಸಬೇಕು. ಹಾಗಾಗಿ ಅವರು ಮನುಸ್ಮೃತಿಯನ್ನು ತೀವ್ರವಾಗಿ ವಿರೋಧಿಸಿದ್ರು ಮತ್ತು ಅದನ್ನು ಸುಟ್ಟರು ಕೂಡ.